ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಭೂ ಕಬಳಿಕೆ ಆರೋಪ ಬಂದ ಹಿನ್ನೆಲೆಯಲ್ಲಿ ಇವತ್ತು ಏನು ಬಿಜೆಪಿ ಕಾರ್ಯಕರ್ತರು ಇವತ್ತು ಏನು ತಾಲೂಕು ಕಚೇರಿ ಕಾವಲು ಕಾಯುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ನಾನಿವತ್ತು ಕೋಲಾರ ತಾಲೂಕಿನ ಏನು ತಾಲೂಕು ಕಚೇರಿ ಬಳಿ ಇದ್ದೇನೆ. ದೃಶ್ಯ ನೋಡಿದ್ರೆ ಏನು ಬಿಜೆಪಿ ಕಾರ್ಯಕರ್ತರು ಏನು ಬೆಳಗ್ಗೆಯಿಂದಲೇ ಇವತ್ತು ತಾಲೂಕು ಕಚೇರಿಗೆ ಕಾವಲು ಕಾಯ್ತಾ ಇರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಕೋಲಾರ ತಾಲೂಕಿನ ಗರುಡುಪಾಳ್ಯದ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಸುಮಾರು 21 ಎಕರೆ ಕಬಳಿಕೆ ಮಾಡಿದ್ದಾರೆ ಎಂಬ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಇವತ್ತು ಬೆಳಗ್ಗೆಯಿಂದ ತಾಲೂಕು ಕಚೇರಿಗೆ ನೋಡ್ಬೋದು, ತಾಲೂಕು ಕಚೇರಿ ತೆಗೆದೇ ಇಲ್ಲ. ಅದು ಸಹ ಇವತ್ತು ಬೆಳಗ್ಗೆಯಿಂದಲೂ ಸಹ ಏನು ಕಾರ್ಯಕರ್ತರು ಇವತ್ತು ಏನು ಕಚೇರಿ ಮುಂದೆ ಕುಳಿತಿರೋದು ಅಂದರೆ ಅಧಿಕಾರಿಗಳು ತಮ್ಮ ಪ್ರಭಾವ ಅಂದರೆ ಕಂದಾಯ ಸಚಿವರು ಅಧಿಕಾರಿಗಳ ಮೇಲೆ ಪ್ರಭಾವ ಬೆಳೆಸಿ ಏನು ತಿದ್ದುಪಡಿ ಮಾಡ್ತಾರೆ ಅಥವಾ ಏನು ಆ ಕಡತಗಳನ್ನು ತೆಗೆದುಕೊಂಡು ಹೋಗ್ತಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ನೋಡ್ಬೋದು ಬೆಳಗ್ಗೆಯಿಂದ ಕಾವಲು ಕಾಯ್ತಾ ಇರುವಂಥದ್ದು. ಇದರ ಬಗ್ಗೆ ನಿನ್ನೆ ಏನು ಬೆಳಗಾವಿ ಅಧಿವೇಶನದಲ್ಲಿ ಏನು ಛಲವಾದಿ ನಾರಾಯಣಸ್ವಾಮಿ ಆಗ್ಬೋದು ಮತ್ತು ಇತರ ಮುಖಂಡರು ಸಹ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಿ ಕಡತಗಳು ತಿದ್ದುಪಡಿ ಆಗ್ತಾವೋ ಅಥವಾ ಏನು ಕಡತಗಳನ್ನು ತೆಗೆದುಕೊಂಡು ಹೋಗ್ತಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಬೆಳಗ್ಗೆಯಿಂದಲೇ ಇವತ್ತು ಏನು ತಾಲೂಕು ಕಚೇರಿ ಮುಂದೆ ಕಾವಲು ಕಾಯ್ತಾ ಇರೋಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಏನು ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಚಲಪತಿಯವರು ಇದ್ದಾರೆ. ಅವ್ರು ಕೇಳೋಣ. ಸರ್, ಏನು ನಿಮಗೆ ಗುಮಾನಿ ಬಂದಿದೆ ಮತ್ತು ಯಾಕೆ ಬೆಳಗ್ಗೆಯಿಂದ ಈ ಥರ ಕಾವಲು ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು? ಸರ್, ಏನು ಇವತ್ತು ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ ಮೇಲೆ ಗುರುತರವಾದಂಥ ಆರೋಪ ಬಂದಿದೆ ಮತ್ತು ದಾಖಲೆ ಸಮೇತ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ 47ರಲ್ಲಿ ಏನು ಕೋಲಾರ ನರಸಾಪುರ ಹೋಬಳಿಯ ಗಡನಪಾಳ್ಯದಲ್ಲಿ ಇವತ್ತು ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಅದು ಸ್ಪಷ್ಟವಾಗಿ ತೋರಿಸ್ತದೆ ಕೆರೆ ಜಮೀನು ಅಂತ. ಮತ್ತು 46ರಲ್ಲಿ 20 ಎಕರೆ 16 ಗುಂಟೆ ಈ ಜಮೀನನ್ನ ಈಗಾಗಲೇ ಅವರು ನೋಡಿದರೆ ಕಾಲಮ್ ನಂಬರ್ 1ನಲ್ಲಿ ಬಂದಮೇಲೆ 9ರಲ್ಲಿ ಕುತ್ಕೊಬಾರ್ದು, ಅದ್ರಲ್ಲಿ ಕುತ್ಕೊಂಡಿದೆ. ಹೆಂಗೆ ಕುತ್ಕೊಂಡು ಪೂಟ್ ಖರಾಬ್ ಅಂತ ತೋರಿಸ್ತಾರೆ. ನಿಮ್ಮ ದಾಖಲೆ ನಾನು ಕೊಡ್ತಾ ಇದ್ದೀನಿ. ನಮ್ಮ ವರಿಷ್ಠರಾದಂಥ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ನಿನ್ನೆ ಅಲ್ಲಿ ಏನು ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ನಿಮ್ಮ ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ. ಅದೇ ರೀತಿ ನಮ್ಮ MLC ರವಿಕುಮಾರ್ ಅವರು ಕೂಡ ಮಾಡಿದ್ದಾರೆ, ತಮ್ಮೇಶ್ ಗೌಡರು ಕೂಡ ಇದು ದಾಖಲೆ ಸಮೇತ ಇದನ್ನು ಮಾತಾಡಿದ್ದಾರೆ. ಆ ಕಾರಣಕ್ಕೆ ನಮಗೆ ಒಂದು, ಯಾಕಂದರೆ ಈ ಹಿಂದೆನೂ ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯನವರೇ ಅದನ್ನು 14 ಕೇಸ್ನ ತನ್ನ ಶ್ರೀಮತಿಯವರ ಹೆಸರು ಮೇಲೆ ಮಾಡಿಕೊಂಡು ಮತ್ತೆ ತಪ್ಪಾಯಿತು ಅಂತ ವಾಪಸ್ ಕೊಟ್ಟಿರೋ ಉದಾಹರಣೆ ಇದೆ. ಏನು ಪ್ರಿಯಾಂಕಾ ಖರ್ಗೆ ಅವರು 5 ಎಕರೆ ಜಮೀನು ಮಾಡಿಕೊಂಡು ಮತ್ತೆ ವಾಪಸ್ ಕೊಟ್ಟಿದ್ರು, ಅದು ಬೇರೆ ವಿಷಯ. ಆದರೆ ಇವತ್ತು ಉನ್ನತದಂಥ ಕಂದಾಯ ಇಲಾಖೆ ಇಟ್ಕೊಂಡು ಇವತ್ತು ಸಾವಿರಾರು ಎಕರೆ ಕರ್ನಾಟಕದಲ್ಲಿ ಭೂ ಕಬಳಿಕೆ ಕಾಂಗ್ರೆಸ್ ಬಂದ ಮೇಲೆ ಆಗ್ತಾ ಇದೆ. ಆ ಕಾರಣಕ್ಕೆ ಇವತ್ತು ಸಿಕ್ಕಾಕೊಂಡಿದ್ದಾರೆ. ಯಾಕಂದರೆ ಇವತ್ತು ಸ್ಥಳೀಯರು ಆದಂಥ ಬೈರೇಗೌಡರು, ಕೃಷ್ಣ ಬೈರೇಗೌಡರು ಯಾಕೆ ಇವತ್ತು ಅಧಿಕಾರಿಗಳ ಮೇಲೆ ಒಂದು ಪ್ರೆಷರ್ ಹಾಕಿ ಇವತ್ತು ದಾಖಲಾತಿಗಳನ್ನ ಶಿಫ್ಟಿಂಗ್ ಆಗ್ಬೋದು, ತಿದ್ದುಪಡಿ ಮಾಡೋಂಥ ಕೆಲಸ ಆಗ್ಬೋದು ಅನ್ನೋ ಕಾರಣಕ್ಕೆ ನಮಗೆ ರಾತ್ರಿನೇ ಗುಮಾನಿ ಬಂತು. ರಾತ್ರಿ 11ವರೆಗೆ ಬಂತು. ಅದಕ್ಕೆ ನಾವು ಬೆಳಗಿನ ಜಾವನೇ ಎದ್ದು ಬಂದು ನಾವು ಇಲ್ಲಿ ಧರಣಿ ಕೂತಿದ್ದೀರಿ. ಕಾರಣ ಇಷ್ಟೇ, ನಮಗೆ ಇಲ್ಲಿ ಯಾರು ಜಿಲ್ಲಾಧಿಕಾರಿಗಳು ಬರ್ತಾರೋ ಅಥವಾ AC ಬರ್ತಾರೋ ಅಥವಾ ತಹಸೀಲ್ದಾರ್ ಬರ್ತಾರೋ ನಮಗೂ ಸ್ಪಷ್ಟವಾದಂಥ ಲಿಖಿತ ರೂಪದಲ್ಲಿ ಕೊಡಬೇಕು. ಹೌದು, ಈ ದಾಖಲಾತಿಗಳನ್ನ ನಾನು ಸೆಕ್ಯೂರ್ ಮಾಡಿದ್ದೀನಿ, ಇದಕ್ಕೆ ಸೇಫ್ ಇದೆ ಅಂದ್ಬಿಟ್ಟು ಮತ್ತೆ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಬೇಕು, ತನಿಖೆನೇ ಎದುರಿಸಬೇಕು. ಇಲ್ಲಾಂದ್ರೆ ರಾಜ್ಯದ ಒಂದು ನನಗುತ್ತ ಇವರು ಸರ್ ಕಂದಾಯ ಸಚಿವರು ಮತ್ತು ಸಾಕಷ್ಟು ಬಾರಿ ಹೇಳಿದ್ದಾರೆ ಅವರು, ಎಲ್ಲೇ ಭೂ ಕಬಳಿಕೆ ಆದರೂ ಅಲ್ಲಿ ತೆರವು ಮಾಡಬೇಕು ಅಂತ. ಸೊ ಇವತ್ತು ಕಂದಾಯ ಸಚಿವರ ಮೇಲೆ ಏನು ಈ ರೀತಿ ಆರೋಪ ಬಂದಿರುವಂಥದ್ದು, ನೀವು ಇದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ಅದಕ್ಕೆ ಏನು ಸಂದೇಶ ಕೊಡೋಕೆ ರೆಡಿಯಾಗಿದೆ ಸರ್? ಅದಕ್ಕೆ ನಾನು ಹೇಳ್ತೇನೆ, ಬೇಲಿನೇ ಇದ್ದು ಹೊಲ ಮೇಯ್ತಾ ಇರೋದು. ಸುಮ್ಮನೆ ಬಾಯಿ ಮಾತಿಗೆ ಮಿಸ್ಟರ್ ಕ್ಲೀನ್ ಅಂತ ಹೇಳ್ಬಿಟ್ರೆ ಆಗಲ್ಲ. ಮಿಸ್ಟರ್ ಕ್ಲೀನ್ ಅಂತ ಅವ್ರು ಇವತ್ತೇನು ಅವರೇ ಪಟ್ಟ ಕಟ್ಕೊಂಡಿದ್ದಾರೆ. ಮಿಸ್ಟರ್ ಕ್ಲೀನ್ ಅನ್ನೋ ಪದ ಅವ್ರಿಗೆ ಕರೆಕ್ಟಾಗಿ ಅನ್ವಯಿಸ್ಬೇಕಂದ್ರೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು, ತನಿಖೆನ ಎದುರಿಸಬೇಕು. ಏನು ಇವತ್ತು ಸುಮಾರು 106 ಎಕರೆ ಜಮೀನಿದ್ರೆ ಅಲ್ಲದು 21 ಎಕರೆ 16 ಗುಂಟೆನ ಎನ್ಕ್ವೈರಿ ಮಾಡಿ ತನಿಖೆ ಮುಗಿಸಿ ಆಮೇಲೆ ಅವರು ಸಚಿವ ಸ್ಥಾನ ಅಲಂಕರಿಸಬೇಕು ಈ ಕೂಡಲೇ. ಮತ್ತೆ ಇಲ್ಲಾಂದ್ರೆ ನಾವು ಇವತ್ತು ನೇರವಾಗಿ ಏನು ಇವತ್ತು ಈ ತನಿಖೆ ಮಾಡ್ತಾರೆ ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಆ ಕಾರಣಕ್ಕೆ CBI ತನಿಖೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಮತ್ತು ಸೆಕ್ಯೂರ್ ಮಾಡಬೇಕು ಮೈನಿಲ್ಲಿ. ಯಾಕಂದರೆ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕುವಂಥ ಅವಕಾಶಗಳು ಜಾಸ್ತಿ ಇದೆ. ಅವರೇ ಸ್ಥಳೀಯವಾಗಿ ಅವರು ಪ್ರಭಾವಿ ಇರುವಂಥ ವ್ಯಕ್ತಿಗಳಾಗಿರೋದಕ್ಕೆ, ಕಂದಾಯ ಸಚಿವರು ಬೇರೆ ಆಗಿರೋದಕ್ಕೆ ತನಿಖೆ ಮಾಡಬೇಕಂದ್ರೆ ಅವರು ರಾಜೀನಾಮೆ ಕೊಟ್ಟರೆ ಇದು ಸೂಕ್ತವಾದಂಥ ತನಿಖೆ ಆಗ್ತದೆ ಅಂದ್ಬಿಟ್ಟು ನಾವು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳ್ತಿದ್ದೀನಿ. ಕೃಷ್ಣಮರಿ ಕೂಡಲೇ ಇದು ಮಾಡಬೇಕಿಲ್ಲ, ನಾವು ಕಾಲು ಇಲ್ಲಿಂದ ಹೋಗಲ್ಲ. ಯಾಕಂದರೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ಬರವಣಿಗೆ ಇಲ್ಲಿ ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ಹೇಳ್ತೀರಿ. ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಇದು ಪ್ರತಿಭಟನೆ ಏನು ಕಂಟಿನ್ಯೂಸ್ ಆಗಿ ಮುಂದುವರಿಸ್ತೀರಾ ಅಥವಾ ಅಧಿಕಾರಿಗಳು ಬಂದು ನಿಮ್ಗೆ ಏನಾದ್ರು ಗ್ಯಾರಂಟಿ ಕೊಡೋರ್ಗು ನೀವು ಇಲ್ಲೇ ಇರ್ತೀರಾ ಅಂತ? ಇಲ್ಲ, ಪ್ರತಿಭಟನೆ ಉದ್ದೇಶ ನಮ್ಮ ಏನು ರೈತರ ಜಮೀನು, ಖರಾಬ್ ಜಮೀನು, ಕೆರೆ ಜಮೀನನ್ನ ಸೆಕ್ಯೂರ್ ಮಾಡಬೇಕು. ನಮ್ಮ ಉದ್ದೇಶನೇ ಅದು. ಇವತ್ತು ನಾವು ಇದಕ್ಕೆ ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟರೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಅಥವಾ ದಂಡಾಧಿಕಾರಿಗಳು ಬಂದು ಅಥವಾ ಇನ್ಯಾರೋ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸೆಕ್ಯೂರ್ ಮಾಡ್ತೀವಿ, ಇದರಲ್ಲಿ ಸೇಫ್ ಇದೆ ಅಂದ್ಬಿಟ್ಟು ನಮಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ
100% ನಾವು ಇಲ್ಲಿಂದ ಹಿಂದೆ ಸರಿತೀವಿ. ಇಲ್ಲ ಅಂದರೆ ಇಲ್ಲೇ ನಾವು ಅಹೋರಾತ್ರಿ ಧರಣಿ ಕೂಡ ಮಾಡ್ತೀವಿ. CBI ತನಿಖೆ ಆಗಬೇಕು. ಈ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಭ್ರಷ್ಟಾಚಾರದ ಕೋಪದಲ್ಲಿ ಮುಳುಗೋಗಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿ ಇವತ್ತು ಉನ್ನತವಾದಂಥ ಸಚಿವರಾದಂಥ ಕೃಷ್ಣ ಬೈರೇಗೌಡರು ತಮ್ಮ ಕಂದಾಯ ಇಲಾಖೆಯೆಲ್ಲ ಇಷ್ಟು ಭ್ರಷ್ಟಾಚಾರ ನಡೆದಿದ್ದು ಮಿಸ್ಟರ್ ಕ್ಲೀನ್ ಅಂತ ಇದ್ರಲ್ಲ, ಅವ್ರ ಮೇಲೆ ಬಂದಾಗ ಅವರು ರಾಜೀನಾಮೆ ಕೊಡೋದು ಸೂಕ್ತ. ಈ ಏನು ನಮಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ ನಾವು ಇಲ್ಲಿಂದ ಹೇಳ್ತೀವಿ. ಇವಿಷ್ಟು ಏನು ಜಿಲ್ಲಾಧ್ಯಕ್ಷರ ಮಾತಾಡೋದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಕಂದಾಯ ಸಚಿವರು ಏನು ಭೂ ಕಬಳಿಕೆ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂಬುದು ಏನು ಬಿಜೆಪಿ ಕಾರ್ಯಕರ್ತರ ಆಗ್ರಹವಾಗಿರುತ್ತದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಭೂ ಕಬಳಿಕೆ ಆರೋಪ ಬಂದ ಹಿನ್ನೆಲೆಯಲ್ಲಿ ಇವತ್ತು ಏನು ಬಿಜೆಪಿ ಕಾರ್ಯಕರ್ತರು ಇವತ್ತು ಏನು ತಾಲೂಕು ಕಚೇರಿ ಕಾವಲು ಕಾಯುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ನಾನಿವತ್ತು ಕೋಲಾರ ತಾಲೂಕಿನ ಏನು ತಾಲೂಕು ಕಚೇರಿ ಬಳಿ ಇದ್ದೇನೆ. ದೃಶ್ಯ ನೋಡಿದ್ರೆ ಏನು ಬಿಜೆಪಿ ಕಾರ್ಯಕರ್ತರು ಏನು ಬೆಳಗ್ಗೆಯಿಂದಲೇ ಇವತ್ತು ತಾಲೂಕು ಕಚೇರಿಗೆ ಕಾವಲು ಕಾಯ್ತಾ ಇರುವಂಥದ್ದು. ಪ್ರಮುಖವಾಗಿ ಹೇಳಬೇಕಂತ ಹೇಳಿದ್ರೆ ಏನು ಕೋಲಾರ ತಾಲೂಕಿನ ಗರುಡುಪಾಳ್ಯದ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಸುಮಾರು 21 ಎಕರೆ ಕಬಳಿಕೆ ಮಾಡಿದ್ದಾರೆ ಎಂಬ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಇವತ್ತು ಬೆಳಗ್ಗೆಯಿಂದ ತಾಲೂಕು ಕಚೇರಿಗೆ ನೋಡ್ಬೋದು, ತಾಲೂಕು ಕಚೇರಿ ತೆಗೆದೇ ಇಲ್ಲ. ಅದು ಸಹ ಇವತ್ತು ಬೆಳಗ್ಗೆಯಿಂದಲೂ ಸಹ ಏನು ಕಾರ್ಯಕರ್ತರು ಇವತ್ತು ಏನು ಕಚೇರಿ ಮುಂದೆ ಕುಳಿತಿರೋದು. ಅಂದರೆ ಅಧಿಕಾರಿಗಳು ತಮ್ಮ ಪ್ರಭಾವ ಅಂದರೆ ಕಂದಾಯ ಸಚಿವರು ಅಧಿಕಾರಿಗಳ ಮೇಲೆ ಪ್ರಭಾವ ಬೆಳೆಸಿ ಏನು ತಿದ್ದುಪಡಿ ಮಾಡ್ತಾರೆ ಅಥವಾ ಏನು ಆ ಕಡತಗಳನ್ನು ತೆಗೆದುಕೊಂಡು ಹೋಗ್ತಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ನೋಡ್ಬೋದು ಬೆಳಗ್ಗೆಯಿಂದ ಕಾವಲು ಕಾಯ್ತಾ ಇರುವಂಥದ್ದು. ಇದರ ಬಗ್ಗೆ ನಿನ್ನೆ ಏನು ಬೆಳಗಾವಿ ಅಧಿವೇಶನದಲ್ಲಿ ಏನು ಛಲವಾದಿ ನಾರಾಯಣಸ್ವಾಮಿ ಆಗ್ಬೋದು ಮತ್ತು ಇತರ ಮುಖಂಡರು ಸಹ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಿ ಕಡತಗಳು ತಿದ್ದುಪಡಿ ಆಗ್ತಾವೋ ಅಥವಾ ಏನು ಕಡತಗಳನ್ನು ತೆಗೆದುಕೊಂಡು ಹೋಗ್ತಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಬೆಳಗ್ಗೆಯಿಂದಲೇ ಇವತ್ತು ಏನು ತಾಲೂಕು ಕಚೇರಿ ಮುಂದೆ ಕಾವಲು ಕಾಯ್ತಾ ಇರೋಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಏನು ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಚಲಪತಿಯವರು ಇದ್ದಾರೆ. ಅವ್ರು ಕೇಳೋಣ. ಸರ್, ಏನು ನಿಮಗೆ ಗುಮಾನಿ ಬಂದಿದೆ ಮತ್ತು ಯಾಕೆ ಬೆಳಗ್ಗೆಯಿಂದ ಈ ಥರ ಕಾವಲು ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು? ಸರ್, ಏನು ಇವತ್ತು ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ ಮೇಲೆ ಗುರುತರವಾದಂಥ ಆರೋಪ ಬಂದಿದೆ ಮತ್ತು ದಾಖಲೆ ಸಮೇತ ಸಿಕ್ಕಾಕ್ಕೊಂಡಿದ್ದಾರೆ. ಅದರಲ್ಲಿ 47ರಲ್ಲಿ ಏನು ಕೋಲಾರ ನರಸಾಪುರ ಹೋಬಳಿಯ ಗಡನಪಾಳ್ಯದಲ್ಲಿ ಇವತ್ತು ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಅದು ಸ್ಪಷ್ಟವಾಗಿ ತೋರಿಸ್ತದೆ ಕೆರೆ ಜಮೀನು ಅಂತ. ಮತ್ತು 46ರಲ್ಲಿ 20 ಎಕರೆ 16 ಗುಂಟೆ ಈ ಜಮೀನನ್ನ ಈಗಾಗಲೇ ಅವರು ನೋಡಿದರೆ ಕಾಲಮ್ ನಂಬರ್ 1ನಲ್ಲಿ ಬಂದಮೇಲೆ 9ರಲ್ಲಿ ಕುತ್ಕೊಬಾರ್ದು, ಅದ್ರಲ್ಲಿ ಕುತ್ಕೊಂಡಿದೆ. ಹೆಂಗೆ ಕುತ್ಕೊಂಡು ಕೂಟ್ ಖರಾಬ್ ಅಂತ ತೋರಿಸ್ತಾರೆ. ನಿಮ್ಮ ದಾಖಲೆ ನಾನು ಕೊಡ್ತಾ ಇದ್ದೀನಿ. ನಮ್ಮ ವರಿಷ್ಠರಾದಂಥ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ನಿನ್ನೆ ಅಲ್ಲಿ ಏನು ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ನಿಮ್ಮ ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ ಬೆಳಗಾಂ ಅಧಿವೇಶನದಲ್ಲಿ. ಅದೇ ರೀತಿ ನಮ್ಮ MLC ರವಿಕುಮಾರ್ ಅವರು ಕೂಡ ಮಾಡಿದ್ದಾರೆ, ತಮ್ಮೇಶ್ ಗೌಡರು ಕೂಡ ಇದು ದಾಖಲೆ ಸಮೇತ ಇದನ್ನು ಮಾತಾಡಿದ್ದಾರೆ. ಆ ಕಾರಣಕ್ಕೆ ನಮಗೆ ಒಂದು, ಯಾಕಂದರೆ ಈ ಹಿಂದೆನೂ ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯನವರೇ ಅದನ್ನು 14 ಕೇಸ್ನ ತನ್ನ ಶ್ರೀಮತಿಯವರ ಹೆಸರು ಮೇಲೆ ಮಾಡಿಕೊಂಡು ಮತ್ತೆ ತಪ್ಪಾಯಿತು ಅಂತ ವಾಪಸ್ ಕೊಟ್ಟಿರೋ ಉದಾಹರಣೆ ಇದೆ. ಏನು ಪ್ರಿಯಾಂಕಾ ಖರ್ಗೆ ಅವರು 5 ಎಕರೆ ಜಮೀನು ಮಾಡಿಕೊಂಡು ಮತ್ತೆ ವಾಪಸ್ ಕೊಟ್ಟಿದ್ರು, ಅದು ಬೇರೆ ವಿಷಯ. ಆದರೆ ಇವತ್ತು ಉನ್ನತವಾದಂಥ ಕಂದಾಯ ಇಲಾಖೆ ಇಟ್ಕೊಂಡು ಇವತ್ತು ಸಾವಿರಾರು ಎಕರೆ ಕರ್ನಾಟಕದಲ್ಲಿ ಭೂ ಕಬಳಿಕೆ ಕಾಂಗ್ರೆಸ್ ಬಂದ ಮೇಲೆ ಆಗ್ತಾ ಇದೆ. ಆ ಕಾರಣಕ್ಕೆ ಇವತ್ತು ಸಿಕ್ಕಾಕ್ಕೊಂಡಿದ್ದಾರೆ. ಯಾಕಂದರೆ ಇವತ್ತು ಸ್ಥಳೀಯರು ಆದಂಥ ಬೈರೇಗೌಡರು, ಕೃಷ್ಣ ಬೈರೇಗೌಡರು ಯಾಕೆ ಇವತ್ತು ಅಧಿಕಾರಿಗಳ ಮೇಲೆ ಒಂದು ಪ್ರೆಷರ್ ಹಾಕಿ ಇವತ್ತು ದಾಖಲಾತಿಗಳನ್ನ ಶಿಫ್ಟಿಂಗ್ ಆಗ್ಬೋದು, ತಿದ್ದುಪಡಿ ಮಾಡೋಂಥ ಕೆಲಸ ಆಗ್ಬೋದು ಅನ್ನೋ ಕಾರಣಕ್ಕೆ ನಮಗೆ ರಾತ್ರಿನೇ ಗುಮಾನಿ ಬಂತು. ರಾತ್ರಿ 11:30ಗೆ ಬಂತು. ಅದಕ್ಕೆ ನಾವು ಬೆಳಗಿನ ಜಾವನೇ ಎದ್ದು ಬಂದು ನಾವು ಇಲ್ಲಿ ಧರಣಿ ಕೂತಿದ್ದೀರಿ. ಕಾರಣ ಇಷ್ಟೇ, ನಮಗೆ ಇಲ್ಲಿ ಯಾರು ಜಿಲ್ಲಾಧಿಕಾರಿಗಳು ಬರ್ತಾರೋ ಅಥವಾ AC ಬರ್ತಾರೋ ಅಥವಾ ತಹಸೀಲ್ದಾರ್ ಬರ್ತಾರೋ ನಮಗೂ ಸ್ಪಷ್ಟವಾದಂಥ ಲಿಖಿತ ರೂಪದಲ್ಲಿ ಕೊಡಬೇಕು. ಹೌದು, ಈ ದಾಖಲಾತಿಗಳನ್ನ ನಾನು ಸೆಕ್ಯೂರ್ ಮಾಡಿದ್ದೀನಿ, ಇದಕ್ಕೆ ಸೇಫ್ ಇದೆ ಅಂದ್ಬಿಟ್ಟು ಮತ್ತೆ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಬೇಕು, ತನಿಖೆನ ಎದುರಿಸಬೇಕು. ಇಲ್ಲಾಂದ್ರೆ ರಾಜ್ಯದ ಒಂದು ನನಗುತ್ತ ಇವರು ಸರ್ ಕಂದಾಯ ಸಚಿವರು ಮತ್ತು ಸಾಕಷ್ಟು ಬಾರಿ ಹೇಳಿದ್ದಾರೆ ಅವರು, ಎಲ್ಲೇ ಭೂ ಕಬಳಿಕೆ ಆದರೂ ಅಲ್ಲಿ ತೆರವು ಮಾಡಬೇಕು ಅಂತ. ಸೊ ಇವತ್ತು ಕಂದಾಯ ಸಚಿವರ ಮೇಲೆ ಏನು ಈ ರೀತಿ ಆರೋಪ ಬಂದಿರುವಂಥದ್ದು, ನೀವು ಇದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ಅದಕ್ಕೆ ಏನು ಸಂದೇಶ ಕೊಡೋಕೆ ರೆಡಿ ಆಗಿದೆ ಸರ್? ಅದಕ್ಕೆ ನಾನು ಹೇಳ್ತೇನೆ, ಬೇಲಿನೇ ಇದ್ದು ಹೊಲ ಮೇಯ್ತಾ ಇರೋದು. ಸುಮ್ಮನೆ ಬಾಯಿ ಮಾತಿಗೆ ಮಿಸ್ಟರ್ ಕ್ಲೀನ್ ಅಂತ ಹೇಳ್ಬಿಟ್ರೆ ಆಗಲ್ಲ. ಮಿಸ್ಟರ್ ಕ್ಲೀನ್ ಅಂತ ಅವ್ರು ಇವತ್ತೇನು ಅವರೇ ಪಟ್ಟ ಕಟ್ಕೊಂಡಿದ್ದಾರೆ. ಮಿಸ್ಟರ್ ಕ್ಲೀನ್ ಅನ್ನೋ ಪದ ಅವ್ರಿಗೆ ಕರೆಕ್ಟಾಗಿ ಅನ್ವಯಿಸ್ಬೇಕಂದ್ರೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು, ತನಿಖೆನ ಎದುರಿಸಬೇಕು. ಏನು ಇವತ್ತು ಅವ್ರು ಸುಮಾರು 106 ಎಕರೆ ಜಮೀನಿದ್ರೆ ಅಲ್ಲದು 21 ಎಕರೆ 16 ಗುಂಟೆನ ಎನ್ಕ್ವೈರಿ ಮಾಡಿ ತನಿಖೆ ಮುಗಿಸಿ ಆಮೇಲೆ ಅವರು ಸಚಿವ ಸ್ಥಾನ ಅಲಂಕರಿಸಬೇಕು ಈ ಕೂಡಲೇ. ಮತ್ತೆ ಇಲ್ಲಾಂದರೆ ನಾವು ಇವತ್ತು ನೇರವಾಗಿ ಏನು ಇವತ್ತು ಈ ತನಿಖೆ ಮಾಡ್ತಾರೆ ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಆ ಕಾರಣಕ್ಕೆ CBI ತನಿಖೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಮತ್ತು ಸೆಕ್ಯೂರ್ ಮಾಡಬೇಕು ಮೈನಿಲ್ಲಿ. ಯಾಕಂದರೆ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕುವಂಥ ಅವಕಾಶಗಳು ಜಾಸ್ತಿ ಇದೆ. ಅವರೇ ಸ್ಥಳೀಯವಾಗಿ ಅವರು ಪ್ರಭಾವಿ ಇರುವಂಥ ವ್ಯಕ್ತಿಗಳಾಗಿರೋದಕ್ಕೆ, ಕಂದಾಯ ಸಚಿವರು ಬೇರೆ ಆಗಿರೋದಕ್ಕೆ ತನಿಖೆ ಮಾಡಬೇಕಂದ್ರೆ ಅವರು ರಾಜೀನಾಮೆ ಕೊಟ್ಟರೆ ಇದು ಸೂಕ್ತವಾದಂಥ ತನಿಖೆ ಆಗ್ತದೆ ಅಂದ್ಬಿಟ್ಟು ನಾವು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳ್ತಿದ್ದೀನಿ. ಕೃಷ್ಣಮರಿ ಕೂಡಲೇ ಇದು ಮಾಡಬೇಕಿಲ್ಲ, ನಾವು ಇಲ್ಲಿಂದ ಹೋಗಲ್ಲ. ಯಾಕಂದರೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ಬರವಣಿಗೆ ಇಲ್ಲಿ ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ತೆರಳ್ತೀರಿ.
ಇದ್ರಾಗ ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಇದು ಪ್ರತಿಭಟನೆ ಕಂಟಿನ್ಯೂಸ್ ಆಗಿ ಮುಂದುವರಿಸ್ತೀರಾ ಅಥವಾ ಈ ಅಧಿಕಾರಿಗಳು ಬಂದು ನಿಮ್ಗೆ ಏನಾದ್ರು ಗ್ಯಾರಂಟಿ ಕೊಡೋವರೆಗೂ ನೀವು ಇಲ್ಲೇ ಇರ್ತೀರಾ ಅಂತ? ಇಲ್ಲ, ಪ್ರತಿಭಟನೆ ಉದ್ದೇಶ ನಮ್ಮ ಏನು ರೈತರ ಜಮೀನು, ಖರಾಬ್ ಜಮೀನು, ಕೆರೆ ಜಮೀನನ್ನ ಸೆಕ್ಯೂರ್ ಮಾಡಬೇಕು. ನಮ್ಮ ಉದ್ದೇಶನೇ ಅದು. ಇವತ್ತು ನಾವು ಇದಕ್ಕೆ ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟರೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಅಥವಾ ದಂಡಾಧಿಕಾರಿಗಳು ಬಂದು ಅಥವಾ ಇನ್ಯಾರೋ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸೆಕ್ಯೂರ್ ಮಾಡ್ತೀವಿ, ಇದರಲ್ಲಿ ಸೇಫ್ ಇದೆ ಅಂದ್ಬಿಟ್ಟು ನಮಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ 100% ನಾವು ಇಲ್ಲಿಂದ ಹಿಂದೆ ಸರಿತೀವಿ. ಇಲ್ಲ ಅಂದರೆ ಇಲ್ಲೇ ನಾವು ಅಹೋರಾತ್ರಿ ಧರಣಿ ಕೂಡ ಮಾಡ್ತೀವಿ. CBI ತನಿಖೆ ಆಗಬೇಕು. ಈ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಭ್ರಷ್ಟಾಚಾರದ ಕೋಪದಲ್ಲಿ ಮುಳುಗೋಗಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿ ಇವತ್ತು ಉನ್ನತವಾದಂಥ ಸಚಿವರಾದಂಥ ಕೃಷ್ಣ ಬೈರೇಗೌಡರು ತಮ್ಮ ಕಂದಾಯ ಇಲಾಖೆಯೆಲ್ಲ ಇಷ್ಟು ಭ್ರಷ್ಟಾಚಾರ ನಡೆದಿದ್ದು ಮಿಸ್ಟರ್ ಕ್ಲೀನ್ ಅಂತ ಇದ್ರಲ್ಲ, ಅವ್ರ ಮೇಲೆ ಬಂದಾಗ ಅವರು ರಾಜೀನಾಮೆ ಕೊಡೋದು ಸೂಕ್ತ. ಈ ಏನು ನಮಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ ನಾವು ಇಲ್ಲಿಂದ ತೆರಳ್ತೀವಿ. ಇವಿಷ್ಟು ಏನು ಜಿಲ್ಲಾಧ್ಯಕ್ಷರ ಮಾತಾಡೋದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಕಂದಾಯ ಸಚಿವರು ಏನು ಭೂ ಕಬಳಿಕೆ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂಬುದು ಏನು ಬಿಜೆಪಿ ಕಾರ್ಯಕರ್ತರ ಆಗ್ರಹವಾಗಿರುತ್ತದೆ. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.